ಫೈನಲಿ ನಮ್ಮ 1,00,000 ನಿಮ್ಮ ಪ್ರೀತಿಯಿಂದ ಸಿಲ್ವರ್ ಬಟನ್ ಬಂದೈತಿ. ಅದು ಒಂದು ಕಂಟೆಂಟ್ ಹುಡುಕಾಡ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿನ ಅಂತಂದು ನನಗೆ ಗೊತ್ತು. ಒಂದೊಂದ್ಸಲ ನಾನು 2 ಗಂಟೆ ತನಕ ನಿದ್ದೆ ಮಾಡಿರಲ್ಲ. ರಾತ್ರಿ ಕಂಟೆಂಟ್ ಕೆಲಸ ಮುಗಿಸ್ಕೊಂಡ್ ಬಂದು ವಿಡಿಯೋಸ್ ಮಾಡಿ ಆಮೇಲೆ ರಾತ್ರಿ ಅದು ಎಡಿಟ್ ಮಾಡಿ ಅವಾಗ ಮಕ್ಕೊಂಡ್ ಮತ್ ಮುಂಜಾನೆ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಓದ್ತಿದ್ದೆ ನೋಡ್ಕೊಂಡ್ ಬನ್ನಿ ಬೇಕಾದ್ರೆ. ಅವರು ಎಲ್ಲ ಯೂಟ್ಯೂಬ್ ಬಗ್ಗೆ ನಿಮ್ಗೆ ಏನೇ ಸಮಸ್ಯೆ ಇದ್ರು ಅವರು ಇದು ಮಾಡಿದ್ರೆ ಅವರು ಒಂದು ಸ್ವಲ್ಪ ಇಷ್ಟ ಅಂತ ಚಾರ್ಜ್ ಮಾಡ್ತಾರೆ. ಸಾಲ್ವ್ ಮಾಡಿದ್ದವ್ರೆ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಇವತ್ತು ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಭಾಳ ವರ್ಷದ ಕನಸು ಅನ್ನೋದಕ್ಕಿಂತ ಭಾಳ ಇದನ್ನ ತಗೋಬೇಕಂಬೋದು ಭಾಳ ಇತ್ತು ಯೂಟ್ಯೂಬಿಗಿಂದ. ಇದಕ್ಕಾಗಿ ದೊಡ್ಡ ಸಾಹಸನೇ ಮಾಡ್ಬಿಟ್ಟಿವಿ. ವಿದ್ದ ಮಾಡೀನಿ, ಯಾಕೆ ಸುಳ್ಳು ಹೇಳ್ಬೇಕು. ಅಂತಿಂತು ಫೈನಲಿ ನಮ್ಮದು ಯೂಟ್ಯೂಬ್ದು ಸಿಲ್ವರ್ ಬಟನ್ ಬಂತು. ಇದು ಇವಾಗಲ್ಲ, ಯಾವಾಗೋ ಬರ್ಬೇಕಾಗಿರ್ತದ. ಇಷ್ಟು ದಿನ ಯಾಕೆ ಡಿಲೇ ಆತಂತಂದ್ರೆ ಸ್ವಲ್ಪ ಅವು ಸಮಸ್ಯೆ ಮಾಡ್ಕೊಂಬಿಟ್ಟು ನಾನು ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಇದನ್ನ ಓಪನ್ ಮಾಡೋಣ. ಫಸ್ಟ್ ನಾನು ನೋಡ್ಬೇಕು ಇದನ್ನ. ಇಲ್ಲಿ ಮಟ್ಟ ಅಷ್ಟೇ ಓಪನ್ ಮಾಡಿದ್ದೀನಿ, ಮತ್ತೆ ನೋಡಿಲ್ಲ ನಾನು. ನಮ್ಮ ಊರಲ್ಲಿಂದ ಇವತ್ತು ತರಿಸಿದ್ದೀನಿ, ಇವತ್ತೇ ಮಾಡ್ತಾ ಇದ್ದೀನಿ ವಿಡಿಯೋ. ಬೆಳಿಗ್ಗೆ ಬಂದೈತೆ ಅದು. ಬೆಳಗ್ಗೆನೆ ಬಂದೈತೆ. 3 ಗಂಟೆಗೆ ಎದ್ದು ಹೋಗಿ 3 ಗಂಟೆ ನೈಟ್ ಎದ್ದು ಹೋಗಿ ನಮ್ಮ ತಮ್ಮ ಬಸ್ಸಿಗಿಟ್ಟು ಊರಲ್ಲಿ ಅಡ್ರೆಸ್ ಹಾಕಿದ್ನಲ್ಲ, ಇಲ್ಲದ ಅಡ್ರೆಸ್ ಹಾಕಕ್ ಬರಲ್ಲ. ಊರಿಗೆ ನಿನ್ನೆನೆ ಬಂದಿತ್ತು, ಊರ್ಲಿಂದ ಅಲ್ಲ ಮೊನ್ನೆನೆ ಬಂದಿತ್ತು. ಇಲ್ಲಿಗೆ ಇವತ್ತು ರೀಚ್ ಆಗೈತಿ. ಅದಕ್ಕೆ ಇವಾಗ ನಿಮ್ಗೂ ತೋರ್ಸೋಣ, ನಾವು ನೋಡಿಲ್ಲ ಇನ್ನು, ನೋಡ್ಬೇಕು ಇವಾಗ. ಇದನ್ನ ಮಾತ್ರ ಅಷ್ಟೇ ಓಪನ್ ಮಾಡೀನಿ. ಅದು ಬಂದಿರೋದಕ್ಕೆ ಭಾಳ ಖುಷಿ ಐತಿ. ಭಾಳ ದಿನದ ಕನಸು ನಮ್ದು ಇದು. ಈ ಥರದ್ದೊಂದು ಬಟನ್ ತಗೋಬೇಕು, ನಾವು ಯೂಟ್ಯೂಬರ್ ಅಂತಂದು ಒಂದು ಹೆಸರು ಪಡಿಬೇಕಂತಂದು ಭಾಳ ಇತ್ತು. ಬರೀ ಓಪನ್ ಮಾಡಮ್ರಿ, ಭಾಳ ಮಾತಾಡ್ಬಿಡುತ್ತೆ ನಾನು. ಫಸ್ಟ್ ಇದನ್ನ ಓಪನ್ ಮಾಡಿದ್ಮೇಲೆ ಮಾತಾಡಮ್ರಿ. ಓಪನ್ ಮಾಡಿ ನೀನು ನಿಂತ ಓಪನ್ ಮಾಡಕತ್ತವ. ನನಗಂತೂ ಭಾಳ ಖುಷಿ ಇದು ನೋಡಕ್ಕೆ. ಫಸ್ಟ್ ಟೈಮ್ ನೋಡತ್ತೀನಿ ನಾನು. ಓಪನ್ ಮಾಡಿ. ಇದೇನೇನು ನನಗೂ ಗೊತ್ತಿಲ್ಲಪ್ಪ. ಬಂದಿರೋದೇ ನಮ್ಗೆ ಫಸ್ಟ್ ಟೈಮ್. ಅದೇನಿದೇನಂತ ಕೇಳಿದ್ರೆ ಕಳಿಸ್ಯಾರ ಯೂಟ್ಯೂಬ್ ಕಡೆ. ಮ್ಯಾನೇಜರ್ ಸಿಗ್ನೇಚರ್ 1,00,000 ಸಬ್ಸ್ಕ್ರೈಬರ್ಸ್ ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನೀವಿಲ್ಲ ಅಂದ್ರೆ ಫಸ್ಟ್ ಇದನ್ನ ಓಪನ್ ಮಾಡ್ತೀನಿ, ಆಮೇಲೆ ಮಾತಾಡ್ತೀನಿ. ಭಾಳ ಖುಷಿ ಆಗತ್ತೆ ನನಗೆ. ನೋಡ್ರಿ, ಕಿಲಾಡಿ ಜೋಡಿ. ಕಿಲಾಡಿ ಜೋಡಿ ಫಸ್ಟ್ ಟೈಮ್ ನಮಗ ಈ ತರ ಅವಾರ್ಡ್ ಬಂದಿರೋದು. ಬಾಳ ಅಂದ್ರೆ ಬಾಳ ಖುಷಿ ಆಗ್ಬಿಟ್ಟೈತಿ ನನಗಂತೂ. ಅವಾರ್ಡ್ ಇದ್ದಂಗೆ ಇದು ಅಲ್ಲ. ಅದು ಊರಾಗ ಬಂದಾಗೆ ನನಗ ನೋಡ್ಬೇಕು ಹೆಂಗಿರುತ್ತೆ ನೋಡ್ಬೇಕಂತ ಬಾಳ ಆಸೆ ಆಗಿತ್ತು. ಅದು ನೋಡೋ ಬಗ್ಗೆ ಇವತ್ತು ಬಂದೈತಿ ನನಗೆ. ಯೂಟ್ಯೂಬರ್ಗೆ ಅಂದ್ರೆ ಒಂದು ಅವಾರ್ಡ್ ಇದ್ದಂಗಿದೆ. ಇದೆಲ್ಲ ಆಗಿದ್ದು ನಿಮ್ಮಿಂದಾನೆ. ನೀವಿಲ್ಲ ಅಂದ್ರೆ ಏನು ಆಗ್ತಿರ್ಲಿಲ್ಲ. ನೀವು ಅಷ್ಟು ಜಲ್ದಿ ನಮ್ಮನ್ನ ಇಷ್ಟಪಟ್ಟು ಎಲ್ಲ ನೋಡಿ ಕೊಟ್ಟಿದ್ದೀರ. ಇದನ್ನ ಯಾವತ್ತೂ ಮರಿಲಾರ್ದ ಕಾಣಿಕೆ ಇದು. ಕಿಲಾಡಿ ಜೋಡಿ. ಈ ಕಿಲಾಡಿ ಜೋಡಿನ ಹೆಂಗಪ್ಪ ಬರುತ್ತಪ್ಪ ಅಂತ ಕಾಯ್ತಿದ್ವಿ. ಎಷ್ಟು ದಿನ ಕಾಯ್ದಿವಿ ಅಲ್ವ ಅಂತ. ನಮ್ದು ಯಾವಾಗೋ 1,00,000 ಆಗಿತ್ತು. ಯಾವಾಗ ಆಗಿತ್ತು. ಇಷ್ಟೊತ್ತಿಗೆ ನಮ್ ಕೈ ಸೇರಿ ಅಳಿದಾತಿತ್ತು. ಕೃಷ್ಣ ಮಿಸ್ಟೇಕ್ ಮಾಡಿರೋದಕ್ಕೆ ಇಷ್ಟು ದಿನ ಬೇಕಾಯ್ತು. ಅದೇನ್ ಮಿಸ್ಟೇಕ್ ಮಾಡಿನ ಅಂತ ಹೇಳ್ತೀನಿ. ಸೊ ಇದೇನು ಓಪನ್ ಮಾಡಿದಮ್ಮ. ಇದು ರೀ ಸ್ಮೆಲ್ ಬರಬಾರ್ದು. ತೋರ್ಸಮ್ಮ. ಫೈನಲಿ ಬಂತು ನೋಡ್ರಿ. ಫಸ್ಟ್ ಸಿಲ್ವರ್ ಬಟನ್ ಬಂದೈತಿ. ನೆಕ್ಸ್ಟ್ ಇದು ಥರ್ಡ್ ಇದು ಅಲ್ಲ. ಹೌದು ಅಲ್ ಬಂಗಾರಿ. ಓಡು 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 ಹೋಗ್. ವಲಸೆ ಮಾಡಿಟ್ಟಿರ್ ನೋಡೋದು.
ನನ್ನ ಮಗಳು ಮಾಡೋದೇಂತದ್ದು ಕೆಲಸ. ಹಸಿ ಬಟ್ಟೆ ತಗೊಂಡಿಸ್ಬೇಕು. ಫೈನಲಿ ನಮ್ಮ 1 ಲಕ್ಷ ನಿಮ್ಮ ಪ್ರೀತಿಯಿಂದ 1 ಲಕ್ಷ ಆದದ್ದು. ನಮ್ಮದು ಸಿಲ್ವರ್ ಬಟನ್ ಬಂದೈತಿ. ಎಲ್ಲ ನಿಮ್ಮಿಂದಾನೆ. ನೀವು ಇಷ್ಟೊಂದು ಪ್ರೀತಿ ಕೊಡಲಿಲ್ಲ ಅಂದ್ರೆ ನಮಗೆ ಇದು ಸಿಗ್ತಾ ಇರಲಿಲ್ಲ. ಆದಷ್ಟು ಇನ್ನೂ ಜಾಸ್ತಿ ಪ್ರೀತಿ ಕೊಡ್ರಿ. ಇದೊಂದು ಗೋಲ್ಡನ್ ಒಂದು ಬರಂಗೆ ಮಾಡ್ರಿ. ಭಾಳ ಖುಷಿ ಆಗತೈತಿ. ಗೋಲ್ಡ್ ಒಂದು ತಗೋಬೇಕಂತ ಭಾಳ ಐತಿ ಆಸೆ. ಅದನ್ನು ತಗೊಂತೀನಿ ಆದಷ್ಟು ಬೇಗ. ಎಲ್ಲ ಸಪೋರ್ಟ್ ನಿಮ್ಮ ಮಾಡಿದ್ರೆ ಆಶೀರ್ವಾದ. ಸಪೋರ್ಟ್ ಮಾಡಿದ್ರೆ ನಾನು ಇದನ್ನು ತಗೊತೀನಿ, ಇದನ್ನು ತಗೊತೀನಿ, ಇನ್ನು ಏನೇನೋ ತಗೊತೀನಿ. ಇದು ಕೆಲವರಿಗೆಲ್ಲ ಚಿಕ್ಕದಾಗಿರ್ಬೋದು, ಇದು ನಂಗೆ ಭಾಳ ದೊಡ್ಡದು. ಇದಕ್ಕೆ ಇಷ್ಟೇನು ಓವರ್ ಆ್ಯಕ್ಟ್ ಮಾಡಕತ್ತೀರ ಅಂತ ಅನ್ಕೋಬಿಟ್ರೆ ನಮ್ಗೆ ಇದೇ ಭಾಳ ಖುಷಿ ಸಿಗೋದು. ಎಷ್ಟೋ ಜನರದ್ದು ಡ್ರೀಮ್ ಇರುತ್ತೆ ಇದು. ಹಂಗೆ 1 ಲಕ್ಷ ಆಗಲು ನಾನು ಒಂದು ಸಿಲ್ವರ್ ಬಟನ್ ತಗೊಂಡು ಮನೆಯಲ್ಲೇ ಹಾಕೋಣ ಅಂತಂದು ಭಾಳ ಇರುತ್ತೆ. ಪ್ರತಿಯೊಬ್ಬ ಯೂಟ್ಯೂಬರು ವಿಡಿಯೋ ಮಾಡೋನಿಗೂ ಇರುತ್ತದೆ, ಪ್ರತಿಯೊಂದು ಆಸೆ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ನಮ್ಗೆ ಇದು ಮೊದಲಿನ ಕನಸು. ನಾವಿನ್ನು ಮೊದಲನೇ ಆಗಿರ್ಲಿಲ್ಲ. ಅವಾಗ ಎಲ್ಲರೂ ಬೇರೆ ಯೂಟ್ಯೂಬರ್ಸ್ ಎಲ್ಲ ನೋಡ್ತಿದ್ದೆ. ನಾನು ನೋಡಿದಾಗ ಅನಿಸ್ತಿತ್ತು ನನಗೆ ಅವಾಗ, ನಾನೊಂದು ಮಾಡ್ಬೇಕಲ್ಲ, ನಾನು ವಿಡಿಯೋಸ್ ಮಾಡ್ತೀನಲ್ಲ, ಇದನ್ನ ತಗೋಬೇಕಲ್ಲ, ಇದನ್ನ ರೊಕ್ಕ ಕೊಟ್ಟರೆ ಬರಲ್ಲ, ಜನ ಪ್ರೀತಿ ಗಳಿಸ್ಬಿಟ್ರೆ ಬರ್ತಿದೆ ಅಂತಂದು ಭಾಳ ವಿಡಿಯೋ ನಾನು ಒಂದೊಂದು ಕಂಟೆಂಟು ನೀವು ನೋಡಿರ್ತೀರ. ನಾನು ವೀಡಿಯೋಸ್ ಎಲ್ಲ ನನ್ನ ವೀಡಿಯೋಸ್ ಹಂಗೆ ಇರ್ತಾವ, ಫ್ಯಾಮ್ಲಿಗೆ ಟಚ್ ಆಗೋ ಥರ ಇರ್ತಾವ. ಮನೇಲಿ ಏನು ನಡೆಯುತ್ತೆ ಅದು ಒಂದು ಕಂಟೆಂಟ್ ಹುಡುಕಾಡ್ಬೇಕಂದ್ರೆ ನಾನು ಎಷ್ಟು ಕಷ್ಟಪಟ್ಟಿನ ಅಂತಂದು ನನಗೆ ಗೊತ್ತು. ಒಂದೊಂದು ಸಲ ನಾನು 2 ಗಂಟೆ ತನಕ ನಿದ್ದೆ ಮಾಡಿರಲ್ಲ. ರಾತ್ರಿ ಕೆಲಸ ಮುಗಿಸ್ಕೊಂಡ್ಬಂದು ವಿಡಿಯೋಸ್ ಮಾಡಿ ಆಮೇಲೆ ರಾತ್ರಿ ಅದು ಎಡಿಟ್ ಮಾಡಿ ಅವಾಗ ಮಕ್ಕೊಂಡು ಮತ್ತೆ ಮುಂಜಾನೆ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಓದ್ತಿದ್ದೆ ನಾನು. ಕೆಲಸದಿಂದ ಎಷ್ಟೇ ಲೇಟಾಗಿ ಬಂದ್ರೂ ವಿಡಿಯೋ ಮಾಡಿ ಮತ್ತು ಎಡಿಟ್ ಮಾಡಿ ಬೆಳಗ್ಗೆ 8 ಗಂಟೆಗೆ ಅಪ್ಲೋಡ್ ಮಾಡ್ಬೇಕಂತಂದು ಸ್ಟಾಕ್ ಇಟ್ಕೊಂಡು ಕುಂದಿರ್ತಿದ್ದೆ. ಅಂದ್ರೆ ಎಡಿಟ್ ಮಾಡಿ ವಿಡಿಯೋ ಮಾಡತ್ತಾನ ಮಲ್ಕೊಂತಿದ್ದಿಲ್ಲ. ಅಷ್ಟು ಸುಲಭವಾಗಿ ಇದು ಸಿಕ್ಕಿಲ್ಲ ನಮಗೆ. ಭಾಳ ಕಷ್ಟಪಟ್ಟಿವಿ ಇದಕ್ಕೋಸ್ಕರ. ಭಾಳ ಅಂದ್ರೆ ಭಾಳ ಓಡಾಡ್ಬಿಟ್ಟನ್ ಇದ್ರ ಸಲ್ಯಾಕ. ಅದು ಮಿಸ್ಟೇಕ್ ಆದ್ರೂ ಅದನ್ನ ಸರಿ ಮಾಡಿ. ಅದೇನಪ್ಪ ಮಿಸ್ಟೇಕ್ ಅಂತಂದ್ರೆ ನನಗೆ ಇದರಲ್ಲಿ ಯೂಟ್ಯೂಬಲ್ಲಿ ಫಿಲ್ಮ್ ಮಾಡ್ಬೇಕಾದ್ರೆ ನನಗೆ ಫಸ್ಟ್ ಟೈಮು ನನಗೆ ಗೊತ್ತಿಲ್ಲ. ನನಗೆ ಅದರಲ್ಲಿ ಬೇರೆ ಯಾರೂ ಹೇಳ್ಕೊಟ್ಟಿಲ್ಲ ನನಗೆ ಇದ್ರ ಬಗ್ಗೆ. ಹೆಂಗೆ ಫಿಲ್ಮ್ ಮಾಡಬೇಕು ಹೆಂಗಿಲ್ಲ, ಯಾರನ್ನ ಕೇಳಿದ್ರು ಯಾರೂ ನನಗೆ ಗೊತ್ತಿಲ್ಲ ಅಂತ ಅಂದರು. ಹಂಗಾಗಿ ನಾನು ಏನು ಮಾಡ್ಬಿಟ್ಟೆ, ನಾನೇ ಫಿಲ್ಮ್ ಮಾಡೋಣ ಅಂತ ಹೋಗ್ಬಿಟ್ಟು ಸಣ್ಣ ಮಿಸ್ಟೇಕ್ ಏನು ಮಾಡೀನಂದ್ರೆ, ನಂದು ಅದರಲ್ಲಿ ನೇಮ್ ಕೇಳಿತಿ. ಫಸ್ಟ್ ನೇಮು ಸೆಕೆಂಡ್ ನೇಮ್ ಅಂತ ಕೇಳಿಬಿಡ್ತಿ. ಫಸ್ಟ್ ನೇಮ್ ಸೆಕೆಂಡ್ ನೇಮು ಯಾವ್ದು ಹಾಕಿದ್ರು ನಡೆಯುತ್ತೆ ಅಂತಂದು ನಾನು ಫಸ್ಟ್ ನೇಮ್ ಅಷ್ಟ ಅಂತ ಕೃಷ್ಣ ಅಂತ ಹಾಕ್ಬಿಟ್ಟೆ. ಹಾಕಿದ ತಕ್ಷಣ ಬರಲಿಲ್ಲ, ಸೆಕೆಂಡ್ ನೇಮ್ ಹಾಕ್ರ ಅಂತ ಬಂತು. ಅಲ್ಲಿ ನಾನು ಒಂದು ಸಣ್ಣದಾಗಿ ಒಂದು ಡಾಟ್ ಹಾಕಿಬಿಟ್ಟಿದ್ರೆ ಇದು ಇಷ್ಟು ಆತಿದಲ್ಲ ಕತೆ. ನಾನು ಕೃಷ್ಣ ಕುಮಾರ್ ಅಂತ ಹಾಕ್ಬಿಟ್ಟೆ, ಅಲ್ಲೇ ಮಿಸ್ಟೇಕ್ ಆಗ್ಬಿಡ್ತು. ಅದು ಒಂದು ಪೆಟ್ ನೇಮ್ ಕೇಳಿತ್ತು. ಆ ಪೆಟ್ ನೇಮ್ ನೆಕ್ಸ್ಟ್ 2ನೇ ಹೆಸರು ಸೆಕೆಂಡ್ ಹೆಸರು ಏನೈತಿ ಇನ್ಸಿಲ್ ಏನಾದ್ರು ಹಾಕ್ರ ಅಂತ ಬಂತ. ನನಗೆ ಅಲ್ಲಿ ಒಂದು ಡಾಟ್ ಹಾಕಿದ್ರೆ ಕ್ಲಿಯರ್ ಆಗಿ ಗೊತ್ತಿತ್ತು. ಅದು ಏನಂತಂದ್ರ ಅಷ್ಟು ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಫಿಲ್ಮ್ ಮಾಡ್ಬೇಕಾದ್ರೆ ಸಾಕಷ್ಟು ಜನ ಕೇಳಿದ್ರೆ ನನಗ್ ಗೊತ್ತಿಲ್ಲ, ನಿನ್ ಗೊತ್ತಿಲ್ಲ, ಯಾರು ಅಷ್ಟೊಂದು ಹಚ್ಕೊಂಡೇ ಇಲ್ಲ. ಹಚ್ಕೊಂಡಿಲ್ಲ ಅಂತ ಮತ್ತು ಎಷ್ಟು ದಿನ ಅದ್ರ ಬಗ್ಗೆ ಟೆನ್ಷನ್ ತಗೊಂಡಿದ್ದ ಅಂತ. ಒಬ್ರು ಯೂಟ್ಯೂಬರ್ ನಮ್ಗೆ ಇದು ಮಾಡಿದ್ರು, ಹೆಲ್ಪ್ ಮಾಡಿದ್ರು. ಅವರು ಪಾಪ ತುಂಬಾ ಹೆಲ್ಪ್ ಮಾಡ್ತಾರ. ಅವ್ರು ಮಾತ್ರ ಅವ್ರದ್ದೊಂದು ಇದಾಗ್ತೀನಿ ನೋಡ್ಕೊಂಡ್ ಬನ್ನಿ ಬೇಕಾದ್ರೆ. ಅವರು ಎಲ್ಲ ಯೂಟ್ಯೂಬ್ ಬಗ್ಗೆ ನಿಮ್ಗೆ ಏನೇ ಸಮಸ್ಯೆ ಇದ್ರು ಅವರು ಇದು ಮಾಡಿದ್ರೆ ಅವ್ರು ಒಂದ್ ಸ್ವಲ್ಪ ಇಷ್ಟ ಅಂತ ಚಾರ್ಜ್ ಮಾಡ್ತಾರ. ಸಾಲ್ವ್ ಮಾಡಿದ್ದವ್ರೆ ಹೇಳ್ಬೇಕಂದ್ರೆ ಇವತ್ತು ಕೈ ಬಂದ್ ಸೇರ ಕಾರಣನೇ ಅವರೇ ನಮಗೆ ಎಲ್ಲ ಹೇಳಿಕೊಟ್ಟಿದ್ದು. ಅಂದ್ರೆ ಏನಪ್ಪಾ ಅಂದ್ರೆ ಸ್ವಲ್ಪ ಇಷ್ಟ ಅಂತ ಚಾರ್ಜ್ ಮಾಡ್ತಾರ ಅಮೌಂಟ್. ಪಾಪ ಕಷ್ಟಪಡ್ತಾರ ಮತ್ತೆ ಚಾರ್ಜ್ ಮಾಡ್ಲೇಬೇಕಾಗತ್ತೆ. ಗೊತ್ತಿಲ್ಲಾರ್ದವ್ರಿಗೆ ತಿಳಿಸ್ಕೊಡ್ತಾರಲ್ಲ ಸಾಕು. ಭಾಳ ಅವರಿಂದ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತೆ ನಮಗೆ. ಅವ್ರಿಗೆ ಈ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ಸ್ ಸರ್, ನಿಮ್ಮಿಂದಾನೇ ಇದು ಆಗಿರೋದು. ಇಲ್ಲಾಂದ್ರೆ ಇದು ನಮ್ಮ ಕೈ ಸಿಗ್ತಾ ಇದ್ದಿಲ್ಲ, ಕ್ಯಾನ್ಸಲ್ ಆಗ್ಬಿಟ್ಟಿತ್ತು, ಮತ್ತೆ ಏನೇನೋ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ರಿಟರ್ನ್ ಹೋಗ್ಬಿಟ್ಟಿತ್ತು. ಮತ್ತೆ ಅವರೇ ಆಧಾರ್ ಕಾರ್ಡ್ ನೇಮ್ ಚೇಂಜ್ ಮಾಡು ಇಲ್ಲಾಂದ್ರೆ ಬರಲ್ಲ ಅಂದ್ರು. ಮತ್ತೆ ನಾನು ಊರಿಗೆ ಹೋಗ್ಬಿಟ್ಟು ನಾನು ಆಧಾರ್ ಕಾರ್ಡ್ ಇಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಹೆಸರು ಚೇಂಜ್ ಮಾಡಲ್ಲ ಅಂತಂದ್ರು. ಅದಕ್ಕೆ ಅದು ಪ್ರೂಫ್ ಇದು ಪ್ರೂಫ್ ಕೇಳಿದ್ರು. ಮತ್ತೆ ಊರಲ್ಲಿ ಹೋಗ್ಬಿಟ್ಟು ನಾನು ಕೃಷ್ಣ ಕುಮಾರ್ ಅಂತ ಆಧಾರ್ ಕಾರ್ಡಲ್ಲೇ ಚೇಂಜ್ ಮಾಡಿಸಿ ಆಮೇಲೆ ಇಲ್ಲಿಗೆ ಬಂದ ಮೇಲೆ ಅವ್ರಿಗೆ ಹೇಳಿದೆ, ಸರ್ ಇದ್ರಂಗೆ ಅಪ್ಡೇಟ್ ಆಗಿದೆ ನೋಡಿ ಸರ್, ಮಾಡಿಕೊಡಿ ಅಂತಂದು ಮಾಡಿಕೊಟ್ಟ ಮೇಲೆ ಅವಾಗ ಇದು ಬಂತು. ಯಾರು ಇವಾಗ ಆ ಥರ
ನಮ್ ಗೊತ್ತಿದ್ರು ಹೇಳ್ಕೊಡಕ ಯೋಚನೆ ಮಾಡಕತ್ತಾರ ಗೊತ್ತಿರೋರೇ ಎಲ್ಲಾರ. ಈ ತರ ಮಾಡ್ತಾರ. ಗೊತ್ತಿರೋರು ಗೊತ್ತಿಲ್ಲ ಸ್ವಲ್ಪ ಗೊತ್ತಿದ್ರು ಕೂಡ ನನ್ಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಏನೋ ಒಂದ್ ಹೇಳಿ ಜರ್ಕನಾರ ಅದ್ರ ಅಂತರದಾಗ ಇವ್ರು ಇಷ್ಟಂತ ಚಾರ್ಜ್ ಮಾಡಿದ್ರು. ಅದಕ್ಕೆ ಅಮೌಂಟ್ ಪೇ ಮಾಡಿದೆ ನಾನು. ಮಾಡಿದ ತಕ್ಷಣ ನನಗೆ ಒಂದ್ ಸ್ವಲ್ಪ ಮಾಡಿಕೊಟ್ರು. ಫಸ್ಟ್ಗೆ ಏನೋ ನಾವು ಒಂದು ಪ್ರಾಬ್ಲಮ್ ಆಗಿತ್ತು. ಕಷ್ಟಪಟ್ಟಿದ್ದಕ್ಕನು ಬಿಡು ಒಂದಿಷ್ಟು ಒಯ್ತು ಅನ್ನೋದಕ್ಕಿಂತ ಅದೇನ್ ಅಷ್ಟು ಹೋಗಿದ್ದು ನಾವ್ ದುಡಿಬೋದು. ಇವಾಗ ಇಷ್ಟ ದಿನ ಕಷ್ಟಪಟ್ಟು ನಿಮ್ ಪ್ರೀತಿ ತಗೊಂಡು ನಾವ್ ಇದನ್ನ ತಗೊಂಡಿಲ್ಲ ಅಂದ್ರೆ ಹೆಂಗ? ಇದ್ರಗೋಸ್ಕರನೇ ನಾವ್ ನಿದ್ದೆ ಬಿಟ್ಟು ಎಲ್ಲಾ ಮಾಡಿರ್ತೀವಿ. ಒಂದು ಕಂಟೆಂಟ್ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಅದು. ಒಬ್ಬ ಯೂಟ್ಯೂಬರ್ಗೆ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರಿಗೆ ಗೊತ್ತಿರುತ್ತಾ ಅದು ಎಷ್ಟು ಕಷ್ಟ ಅಂತಂದು. ಅಷ್ಟು ಸುಲಭವಾಗಿ ಒಬ್ಬ ಮನುಷ್ಯನ ಫಾಲೋ ಮಾಡಲ್ಲ ಜನ. ಅಷ್ಟು ಸುಲಭವಾಗಿ ಒಬ್ಬ ಮನುಷ್ಯನ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಅವ್ರ ಚಾನಲ್ನ. ಅವರಿಂದ ಏನಾರು ಇತ್ತಂದ್ರೆ ಮಾತ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದಾಗಲಿ ಲೈಕ್ ಮಾಡೋದಾಗಲಿ ಮಾಡ್ತಾರೆ. ಅಷ್ಟು ಪ್ರೀತಿ ಗಳಿಸೀನಿ. ನನಗೆ ಭಾಳ ಖುಷಿ ಆಗತೈತಿ. ಇಷ್ಟು ಹೇಳ್ತಾ ಏನು ಹೇಳ್ಬೇಕಂತಾನೆ ಮಾತಾಡೋಕೆ ಗೊತ್ತಾಗುತ್ತೆ. ನಮ್ಗೆ ಇವಾಗ ಆಗ ಖುಷಿಗೆ ಮಾತೇ ಬರಲ್ಲ ಏನ್ ಹೇಳ್ಬೇಕು ಏನ್ ಬಿಡ್ಬೇಕಂತ. ನನಗೇನು ಇನ್ನೊಂದು ಇದಕ್ಕಿಂತ ದೊಡ್ಡ ಡ್ರೀಮು ಅದೊಂದು ಗೋಲ್ಡನ್ ಒಂದು ತಗೋಬೇಕಂತ ಐತಿ. ಅದನ್ನು ಆದಷ್ಟು ನೀವು ನಿಮ್ಗೆ ಸಪೋರ್ಟ್ ಇದ್ರೆ ಮಾಡ್ತೀನಿ. ನಾವು ಕೆಲಸ ಮಾಡ್ತೀವಿ, ನೀವು ನಿಮ್ಮ ಸಪೋರ್ಟ್ ತೋರಿಸ್ರಿ ಅಷ್ಟೇ ಸಾಕು. ನೀವು ಸಪೋರ್ಟ್ ಮಾಡಿದ್ರೆ ನಾವು ಏನು ಆರಾಮಾಗಿ ಬೇಕಾದ್ರೂ ಮಾಡ್ತೀವಿ. ಮಾಡ್ಬೋದು. ನಮಗೆ ಇದೊಂದು ಸಿಕ್ಕಿದಕ್ಕೆ ಭಾಳ ಖುಷಿ ಆಗತೈತಿ ಅಷ್ಟೇ. ಸೊ ನೋಡಿದ್ರಲ್ಲ ನಮ್ದು ಸಿಲ್ವರ್ ಬಟನ್ ನಿಮ್ಗೂ ಇಷ್ಟ ಆಯ್ತು ಅನ್ಕಂತೀವಿ. ಭಾಳ ಕಷ್ಟಪಟ್ಟು ತಗೊಂಡೀನಿ. ಅದನ್ನೇ ಕುಯ್ಯಾಕೈತೀನಿ ಅನ್ಕೊಡ್ರಿ. ಯಾಕಂದ್ರೆ ನಾನು ಇದನ್ನ ತಗೋಬೇಕಂದ್ರೆ ಭಾಳ ಅವು ನನಗೆ ಗೊತ್ತೈತಿ ನಾನು ಏನೇನು ಮಾಡಿ ನನ್ನ ತಪ್ಪಿಂದ ಏನು ಬೇಕಾದ್ರೂ ಆಗ್ತಾವಂತ. ಅದೇ ಗೊತ್ತಿಲ್ಲದೆ ಏನು ಮಾಡಿದ್ರೂ ಅದು ತಪ್ಪಲ್ಲ. ದೇವರು ನಮ್ಗೊಂದು ಚಾನ್ಸ್ ಕೊಟ್ಟಿದ್ದ ತಪ್ಪನ್ನ ಸರಿ ಮಾಡ್ಕೊಳ್ಳೋದು. ಏನೋ ಒಂದು ಮಾಡಿ ಒಟ್ಟ ತಗೊಂಡಿವಿ. ನೆಕ್ಸ್ಟ್ ಟೈಮ್ ತಪ್ಪು ಮಾಡಬಾರ್ದು ಅಂತ ಗೊತ್ತಾಗತೈತಿ ನನಗೆ. ಸಣ್ಣ ತಪ್ಪಿಂದ ಏನು ಬೇಕಾದ್ರೂ ಆಗ್ಬೋದ, ಏನು ಬೇಕಾದ್ರೂ ಕಳ್ಕೊಂತೀವಿ. ಸೊ ಇಷ್ಟು ಹೇಳ್ತಾ ಇಲ್ಲಾಗ್ನೇ ಇಲ್ಲಿಗೆ ಎಂಡ್ ಮಾಡ್ತೀವಿ ವಿಡಿಯೋನ. ಚಿಕ್ಕದಾಗಿರುತ್ತೆ. ಇಷ್ಟಪಡ್ತೀರ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ಬಾಯ್ ಗೈಸ್. ನಿಮ್ಮಿಂದಾನೇ ಎಲ್ಲ ಬಾಯ್. ಸಾನ್ವಿ ಮುಟ್ಟಿ ಅಲ್ಲಿ ಮುಟ್ಟಿ ಇದು ಹೊಲಸಾಗಿತ್ತು, ಸ್ವಲ್ಪ ಕ್ಲೀನ್ ಮಾಡಕತ್ತಾಳ. ಇವಾಗ ಇದನ್ನ ಎಲ್ಲಿ ಫಿಟ್ ಮಾಡಬೇಕು? ಇಲ್ಲೇ ಮಾಡಬೇಕು. ಇದನ್ನ ತೆಗಿಬೇಕು. ಇದನ್ನ ತೆಗೆದು ಇಲ್ಲಿ ಮಾಡ್ತೀನಿ. ನಾ ಇಲ್ಲಿ ಇಡ್ತೀನಿ ನಾನು. ನೋಡ್ರಿ ಅದನ್ನ ಅಲ್ಲಿ ಫಿಟ್ ಮಾಡೈತಿ. ಹೊಡ್ದೇನೆ.